How are you, Mr. Lankesh? Super, Mr. Lankesh. How are your audience? Nice pollution. Super. Fantastic. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಆತ್ಮೀಯವಾದಂತ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಏನೇ ಆಯ್ತು ನಿನ್ಗೆ? ನನಗ ಆಗ್ತಿಲ್ಲ ರೀ. ಅಷ್ಟ್ ಚಿಕ್ಕ ಮೊಬೈಲ್ ನೆತ್ತಕ್ಕಾಗ್ಲಿಲ್ಲ ಅಂದ್ರೆ ಹೆಂಗೆ ನಿನ್ಗೆ? ರೀ ನಾನು ಇದನ್ನ ಎತ್ತಕ್ ಆಗ್ತಿಲ್ಲ ಅಂತೆಲ್ಲ ಹೇಳ್ತಿರೋದು, ನನಗ್ ಬದುಕೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ರಾಣಿ ಈ ತರ ಎಲ್ಲ ಮಾತಾಡಬೇಡ ರಾಣಿ. ತುಂಬಾ ಖುಷಿ ಆದ್ರೆ ಹಾರ್ಟ್ ನಿಂತೋಗೋ ಚಾನ್ಸಸ್ ಇರುತ್ತೆ. ಆಯ್ತದ ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳು. ಅದು ನನಗೊಂದು ವಾರದಿಂದ ಒಬ್ಬ ಫೋನ್ ಮಾಡಿ ಮಾಡಿ ತೊಂದ್ರೆ ಕೊಡ್ತಾ ಇದ್ದನ್ರಿ. ಈ ಫೋನ್ ಇದ್ರೆ ಅಲ್ವಾ ಪ್ರಾಬ್ಲಮ್ಮು, ಅದಕ್ಕೆ ಈ ಮೊಬೈಲ್ಗೆ ನಾನು ನೇಣ್ ಹಾಕ್ತಾ ಇದ್ದೀನಿ. ಇಷ್ಟಿಲ್ಲಿ ಮ್ಯಾಟ್ರಿಗೆಲ್ಲ ಮೊಬೈಲ್ ಯಾಕೆ ನೀನ್ ನೇಣ್ ಹಾಕ್ತಾ ಇದ್ಯಾ? ಒಂದೇ ಒಂದ್ಸಲಿ ನೀನು ಮೇಕಪ್ ಮಾಡ್ಕೊಳ್ಳೋದಕ್ ಮುಂಚೆ ಒಂದು ಸೆಲ್ಫಿ ತೆಗೆದ್ಬಿಟ್ಟು ಅದೇ ನಂಬರ್ಗೆ ವಾಪಸ್ ಕಳಿಸ್ಬಿಡು. ಆವಾಗ ನೋಡು ಮಾರನೇ ದಿನ ನ್ಯೂಸ್ ಪೇಪರ್ ಅಲ್ಲಿ ಒಂದು ಹೆಡ್ಲೈನ್ಸ್ ಬರುತ್ತೆ, ಅಪರಿಚಿತ ವ್ಯಕ್ತಿ ನೇಣಿಗೆ ಶರಣು ಅಂತ. ಮೇಟ್ರಿ ಓವರ್. ಹೆಂಡತಿಗೆ ಯಾವನೋ ಕಾಟ ಕೊಡ್ತಿದ್ದಾನಂದ್ರೆ ಆಡ್ಕೊಂಡ್ ನಗ್ತಿದ್ದೀರಲ್ಲ ನೀವು. ಆಯ್ತಾಯ್ತಾಯ್ತು, ಏನಂತ ಮ್ಯಾಟ್ರ್ ಹೇಳು, ಏನಂತ ಒಂದು? ರೀ ದಿನಕ್ಕೆ 20 ಸಲ ಕಾಲ್ ಮಾಡ್ತಾನ್ರಿ ಅವನು. ನೀ ಫ್ರೀ ಇದ್ರೆ 2 ನಿಮಿಷ ಮಾತಾಡ್ಬೋದಾ ಅಂತ ಕೇಳ್ತಾನೆ. ನಾನು ಫ್ರೀ ಇಲ್ಲಪ್ಪ ಅಂತಂದ್ರೆ ನೀವ್ ಫ್ರೀ ಆದ್ಮೇಲೆ ಇದೇ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾನೆ. ಆಮೇಲೆ ಇನ್ನೇನ್ ಹೇಳ್ತಾರೆ? ಸದ್ಯಕ್ಕೆ ಇಷ್ಟೇ ಹೇಳಿರೋದು. ಅಲ್ಲ ರೀ ನೀವೇ ಹೇಳಿ, ಇಷ್ಟು ಅಂದವಾಗಿ ಹುಟ್ಟೋದೇ ತಪ್ಪ? ಅಮ್ಮ ಅಂದವಾಗಿ ಹುಟ್ಟೋದ್ ತಪ್ಪಲ್ಲಮ್ಮ, ಆದ್ರೆ ನೀನೀ ಮಾತಾಡ್ತಿದಲ್ಲ ಇದು ಘೋರ ಅಪರಾಧ. ಇದು ಏನ್ರಿ ಹೀಗೆ ಹೇಳ್ತಿದ್ದೀರಾ? ಅವನ್ ಯಾವನೋ ನನಗ್ ಕಾಟ ಕೊಡ್ತಾ ಇದ್ದಾನೆ, ನನ್ಗೆ ಲೆಟ್ರ್ ಬೇರೆ ಕಳಿಸ್ತಾನಂತೆ, ಕೊಡಿ ಅಂತ ಬೇರೆ ಹೇಳ್ತಿದ್ದಾನೆ. ಒಬ್ಬ ಗಂಡ ಆಗಿ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದೀರಲ್ಲ, ನಿಮಗ್ ಸ್ವಲ್ಪನೂ ನಾಚಿಕೆನೇ ಆಗೋದಿಲ್ವಾ? ನೀನು ಇದೇ ತರ ಕೇಳ್ತಾಳಪ್ಪ. ಯಾಕೆ? ಹೋಗಿ ರಾಣಿನ್ ಮದುವೆ ಆಗಿದ್ರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ಯಾವಾಗ್ಲೂ ಕೇಳ್ತಾ ಇರ್ತಾಳೆ. ಓಕೆ ಬಿಟಾಕ ಮ್ಯಾಟ್ರು. ಅದ್ ಯಾವನ್ ಬರ್ತಾ ನಾನು ನೋಡೇ ಬಿಡ್ತೀನಿ, ತಲೆ ಕೆಡ್ಸ್ಕೊಬೇಡ. ಐ ಆಮ್ ದೇರ್. ವೈ ಫಿಯರ್ ವೆನ್ ಐ ಆಮ್ ಹಿಯರ್. ರೀ ಅದೇ ನಂಬರು, ಅವನೇ ಫೋನ್ ಮಾಡ್ತಿದ್ದಾನೆ. ಕೂಲ್ ನಾನು ಮಾತಾಡ್ತೀನಿ. ಹಲೋ ಮೇಡಮ್. ಇದು ಮೇಡಮ್ ಅಲ್ಲಪ್ಪ, ಈ ಮೇಡಮ್ಗೆ 3 ಗಂಟೆ ಹಾಕಿರೋ ಸಾರು. ಯಾವನು ಮಾತಾಡ್ತಿರೋದು? ಸರ್ ಏನ್ ಸರ್ ಇದು? ನೀವಾದ್ರೂ ಮೇಡಮ್ಗೆ ಹೇಳಿ ಸರ್ ಫೋನಲ್ಲಿ ಮಾತಾಡಕ್ಕೆ. ಕೊಡಿ ಸರ್ ಮೇಡಮ್ಗೆ ಮಾತಾಡ್ತೀನಿ. ಎಷ್ಟೋ ಧೈರ್ಯ ಇರ್ಬೇಕು ನಿನ್ಗೆ. ಸುಮ್ನೆ ನನ್ನ ಪೇಷನ್ಸ್ನೆಲ್ಲ ಟೆಸ್ಟ್ ಮಾಡಬೇಡ. ನೀನ್ ಎಲ್ಲಿದ್ಯಾ ಹೇಳು, ನಾನೇ ಹುಡ್ಕೊಂಬಂದು ನಿನ್ನ ಕೊಚ್ಚಾಕ್ಬಿಡ್ತೀನಿ. ಸರ್ ನೀವೇನ್ ಬರಕ್ ಹೋಗ್ಬೇಡಿ ಸರ್. ನೋಡ್ದಾ ಹೆಂಗ್ ಎದ್ರಕೊಂಡ್ಬಿಟ್ಟ? ನಾನೇ ಬರ್ತೀನಿ ನಿಮ್ ಮನೆಗೆ ಎಂದಿದ್ದೆ ಸರ್. ನೀನೇ ಬರ್ತೀಯಾ? ರೀ ನನಗೆ ಗೊತ್ತು ಇಂಥವ್ರನ್ನೆಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ. ಸ್ವಲ್ಪ ಇರು ಸರ್. ಫಸ್ಟ್ ಬಿಸಾಕ್ಬಿಟ್ಟು ಹೋಯ್ತಾ ಇದಾರೆ. ಡಿಯರ್ ರಾಣಿ, ಅಯ್ಯೋ ರೀ ಏನ್ ಬರ್ತಿದನ್ರಿ? ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೀರಾ? ಕೊಡ್ರಲ್ಲಿ ಮಚ್ಚು. ಬೇಡ ರೀ ಬೇಡ. ನೋಡಿ ಮನುಷ್ಯ ಕೋಪದಲ್ಲಿರ್ಬೇಕಾದ್ರೆ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ. ಕೋಪದ ಕೈಲಿ ಬುದ್ಧಿ ಕೊಟ್ರೆ ಪರವಾಗಿಲ್ಲ ಕಣೆ, ಮಂಗನ ಕೈಲಿ ಮಾಣಿಕ್ಯ ಮಾತ್ರ ಕೊಡ್ಲೇಬಾರ್ದು. ಏನ್ ಹಂಗಂದ್ರೆ? ಲವ್ ಲೆಟರ್ ಇದು. ಫೋನ್ ಮಾಡಿದವನು ನಿನ್ ಲವರ್ ಅಲ್ಲ, ಇದು ಲವ್ ಲೆಟರ್ ಅಲ್ಲ. ಇದು ಈ ತಿಂಗಳದು ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್. ರೀ ನೀವ್ ಯಾವಾಗ್ರಿ ಕ್ರೆಡಿಟ್ ಕಾರ್ಡ್ ತಗೊಂಡ್ರಿ? ಬಿಟ್ಟ ಅಂದ್ರೆ ಅದೇ ಈಗ ಡಿಯರ್ ರಾಣಿ ಅಂತ ಇಲ್ವಾ ಇಲ್ಲಿ ನಿನ್ ಕ್ರೆಡಿಟ್ ಕಾರ್ಡ್ ಇದು. 95,000 ರೂಪಾಯಿ ಬಿಲ್ಲು. ಏನೇ ಶಾಪಿಂಗ್ ಮಾಡಿದೆ? ಅದು ಮಿಲನಾ ಫಿಲಂ ಹೀರೋಯಿನ್ ಪಾರ್ವತಿ ಮೆನಂತರ ನನ್ ಕೂದಲೆಲ್ಲ ಕರ್ಲಿ ಮಾಡಿಸ್ಕೊಳ್ಳೋಣ ಅಂತ ಹೋಗಿದ್ದೇರಿ. ಪಾರ್ಲರ್ ಅಲ್ಲಿ ಕ್ರೆಡಿಟ್ ಕಾರ್ಡ್ ನ ಸ್ವೈಪ್ ಮಾಡಿದೆ. 9,500 ಬಿಲ್ ಆಗಿತ್ತು. ಆದ್ರೆ ಅದನ್ನ ಕಟ್ಟಕ್ ಆಗ್ಲಿಲ್ಲ, ಅದಕ್ಕೆ ಬಡ್ಡಿ ಹುಟ್ಕೊಳ್ತು. ಮತ್ತ ಆ ಬಡ್ಡಿಗ್ ಬಡ್ಡಿ ಹುಟ್ಟಿ ಇವಾಗ ವಾಪಸ್ ದುಡ್ಡು ಕೊಡೋದಕ್ಕೆ ಇಷ್ಟೊಂದು ದುಡ್ಡು ಎಲ್ಲಿ ಹುಟ್ಸೋದಪ್ಪ ಅನ್ನೋ ರೇಂಜ್ ತಂದಿಟ್ಟಿದ್ಯಾ? ಏನ್ರಿ ಮಾಡೋದು ಇವಾಗ? ಕ್ರೆಡಿಟ್ ಕಾರ್ಡ್ ಅವ್ರ ಮನೆಗ್ ಬಂದ್ರೆ ನಾನು ಏನ್
ನಮಸ್ಕಾರ ಸರ್. ನಾನು ಆಕ್ಷಿ ಬ್ಯಾಂಕಿಂದ ಬಂದಿದ್ದೀನಿ ಸರ್. ಇದು ಒಂದು ಬ್ಯಾಂಕು. ಮುದ್ದಸ ಏನೋ ನಿನ್ ಗೆಟಪ್ ಯಾವನವನು? ಸರ್ ಒಂದ್ ನಿಮಿಷ ಬನ್ನಿ ಸರ್. ಇದು ನಮ್ ಕಂಪ್ನಿ ಸೀಕ್ರೆಟ್ ಸರ್. ನೋಡಿ ಸರ್, ಈಗ ಯಾರ ಮನೆಯಿಂದ ನಮ್ ಬ್ಯಾಂಕ್ಗೆ ಕಾಸು ಬರೋದು ಬಾಕಿ ಇರುತ್ತೋ ಅವ್ರ ಮನೇಲಿ ಒಬ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಕೆಲ್ಸಕ್ಕೆ ಇಟ್ಕೋತೀವಿ. ನಿಮ್ ಮನೆಯವ್ರು ಬಂದು ನಿಮ್ಮ ಹತ್ರ ದುಡ್ಡು ಕೇಳಿದಾಗ ನೀವು ಕೊಡಲ್ಲ ಅಂತೀರಾ? ಕಲೆಕ್ಷನ್ ಎಲ್ಲ ಆದ್ಮೇಲೆ ಅವ್ರನ್ನ ಕೆಲ್ಸದಿಂದ ಕಿತ್ಬಿಸ್ ಹಾಕ್ತಿವಿ ಸರ್. ಯಾರಿಗೂ ಹೇಳ್ಬೇಡಿ ಸರ್ ಈ ಸೀಕ್ರೆಟ್. ನಮ್ಗೆ ಕಲೆಕ್ಷನ್ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಮತ್ತೆ ಕಲೆಕ್ಷನ್ ಮಾಡ್ಕೊಂಡೆ ಹೋಗೋದು ರೀ. ಏನ್ರಿ ಮಾಡೋದು ಇವಾಗ? ಇರು ನೋಡಿ ಮಿಸ್ಟರ್ ಬಸ್ವಾ ಸರ್, ಈ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನ್ ಆಕ್ಚುಲಿ? ಸರ್ ಈಗ ಕ್ರೆಡಿಟ್ ಕಾರ್ಡ್ ಅಂತ ಇದೆಯಲ್ಲ, ಅದನ್ನ ನಾವು ಶಾಪಿಂಗ್ ಗೆ ಅಂತ ಏನ್ ಬೇಕಾದ್ರೂ ತಗೋಬಹುದು ಸರ್. ಕಾರ್ಡ್ ಒಳಗೆ ದುಡ್ಡು ಇರ್ತದಂತೆ. ಮತ್ತೆ ಕಾಣದೇ ಇಲ್ವಲ್ಲ? ಅದ್ ಹಂಗೆ ಸರ್, ಇರುತ್ತೆ ಆದ್ರೆ ಕಾಣಲ್ಲ. ಆದ್ರೂ ಇರುತ್ತೆ, ಅದ್ ಹೇಗೆ? ಅಯ್ಯೋ ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ. ಆದ್ರೂ ಅದು ನಿಜ. ಅದ್ರೊಳಗೆ ದುಡ್ಡು ಕಾಣಲ್ಲ, ಆದ್ರೂ ಅದ್ರೊಳಗೆ ಇರುತ್ತೆ. ಸೊ ನಿಮ್ಗೆ ಅದು ಅರ್ಥ ಆಗಲ್ಲ. ಓ ಸರಿ 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 ಸರಿ. ಇವಾಗ ನಿಮ್ಮ ಅಮೌಂಟ್ ಸೆಟಲ್ ಮಾಡೋಣ. ತಾವು ಮನೆಗೆ ಬಂದಿದ್ದೀರಾ, ಏನಾದ್ರೂ ತಂಪು ಪಾನೀಯ ಏನಾದ್ರು ತಗೋತೀರಾ? ಸರ್ ಇಲ್ಲ ಸರ್, ನಾವು ಕಾಸು ವಾಪಸ್ ಕೊಡೋ ತನಕ ನಾವೇನು ಕುಡಿಯಾಕಿಲ್ಲ ಸರ್. ಸುಮ್ನೆ ಊನಕ್ಕೆ ಏನಿಲ್ಲ ದಾಡಿ ನಿನ್ಗೆ. ಓಟ್ನಲ್ಲಿ ಗೊತ್ತಾದೆ ಬೇಡ ಅಂತ ಹೇಳು. ನೋಡ್ಬೋ ಆಫೀಸರ್. ಓ ಸರಿ ಸರಿ ಸರಿ. ನೋಡಿ ಬಾವ ಸರ್, ಏನಾರು ಕುಡಿಯೋಣ. ಓಕೆ, ಒಂದ್ ನಿಮಿಷ ರೀ. ಕೂಲ್ ಡ್ರಿಂಕ್ಸ್ ಎಲ್ಲಿದೆ ಸರ್? ಕೂಲ್ ಡ್ರಿಂಕ್ಸ್ ಕಾಣ್ತಾನೆ ಇಲ್ಲ. ಕ್ರೆಡಿಟ್ ಕಾರ್ಡ್ ಗೊತ್ತಾ ನಿಮ್ಗೆ? ಗೊತ್ತು, ಅದ್ರಲ್ಲಿ ಕಾಸು ಇರುತ್ತೆ. ಇರುತ್ತೆ ಆದ್ರೆ ಕಾಣಲ್ಲ. ಇದು ಹಂಗೆ, ಕುಡಿರಿ. ಓ ಇವ್ರ ಹಂಗ ಬತ್ತವ್ರೆ. ಆಯ್ತು ಕುಡಿರ. ಏನ್ ಚೆನ್ನಾಗಿತ್ತು ಸರ್ ಆರೆಂಜ್ ಫ್ಲೇವರ್. ಇದಾ ನಿಮ್ ಪ್ಲಾನು? ಸೂಪರ್ ಆಗಿದೆ. ನಾನು ಕೊಡ್ತೀನಿ ರೀ. ತಗೊಳ್ಳಿ. ಏನಿದು? ಬಾಳೆಹಣ್ಣು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್ ಬನ್ನಿ ಇಲ್ಲಿ. ಯಾಕೆ ಸರ್ ಹೊಡೆದ್ರಿ? ಸುಲ್ದಿರೋ ಬಾಳೆಹಣ್ಣು ಕೊಟ್ಮೇಲೆ ಇನ್ನೇನ್ ಸುಲಿತಾ ಇದೀರಾ ಸರ್ ನೀವು? ಅಣ್ಣ ಯಾಕಮ್ಮ ಹೊಡೆದೆ? ಬರೀ ಅದೊಂದು ಬಾಳೆಹಣ್ಣು ಸಿಪ್ಪೆ ಮಾತ್ರ ಸುಲ್ದಿತ್ತು. ಈ ಬಾಳೆಹಣ್ಣಿಗೆ ಹಾಗೆ ಸಿಪ್ಪೆ ಇತ್ತು, ಹಂಗೆ ತಿಂತಾ ಇದ್ದಲ್ಲ. ಅಲ್ಲ, ನೋಡ್ದವ್ರು ನಮ್ಮಣ್ಣ ಕೋತಿ ಅಂತ ಹೇಳಲ್ವಾ? ಸರ್ ತಿಂದಿದ್ದು ಕುಡ್ದಿದ್ದು ಎಲ್ಲ ಆಯ್ತು ಸರ್. ಕಾಸು ಕೊಟ್ರೆ ನಾವು ಹೋಗ್ಬಿಡ್ತೀವಿ ಸರ್. ಅಂತ ಮಾತಾಡ್ತಾ ಇದೀರಾ ನೀವು? ಮನೆಗ್ ಬಂದಿರೋ ಅತಿಥಿಗಳು ನೀವು, ನಿಮ್ಗೆ ಊಟೋಪಚಾರ ಮಾಡದೆ ಕಳ್ಸಕ್ಕಾಗತ್ತಾ ನಾವು? ಹೌದಪ್ಪ, ನಮ್ ಮನೆ ತಲತಲಾಂತರದಿಂದ ಮನೆಗ್ ಬಂದವ್ರಿಗೆ ಸೇವೆ ಮಾಡ್ಕೊಂಡೇ ಬಂದಿದೆ. ನಾನ್ ನಿಮಗ್ ಊಟ ಹಾಕ್ದೆ, ಹಾಗೆ ಇಲ್ಲಿಂದ ಕಳ್ಸೋದಿಲ್ಲ. ಸುಮ್ನೆ ಉಂಡಂಗ್ ಕೈ ಮಾಡುತ್ತಾನೆಯ ಮಾಡಿದ್ರಾಯ್ತು ಬಿಡು. ಊಂದ್ ಬಿಡು. ಓಕೆ ಸರ್, ಓಕೆ ಓಕೆ. ಡೈನಿಂಗ್ ಟೇಬಲ್ ಎಲ್ಲಿದೆ ಸರ್? ಇಲ್ಲ ಬನ್ನಿ ಬನ್ನಿ. ಅಲ್ಲೇ ಇದೆ ವಾರ. ಡೈನಿಂಗ್ ಟೇಬಲ್ ಇದೆ ವಾರ. ರೇಡಿಯೋ. ಸರ್ ಏನ್ ಸರ್ ನೋಡ್ಕೊಂಡ್ ಕೂತೋಬೇಕು? ನಾಯಿ ಮರಿ ಪಾಪ ಇಲ್ಲೇ ಇದೆ. ಹೋಗುತ್ತೀನಿ. ಎಷ್ಟು ಬೆಳ್ಳಗ್ ಮುದ್ದಾಗಿದೆಯಲ್ಲ. ಕೂತ್ಕೊಳ್ಳಿ. ಇಟ್ಬಿಡಿ ನೀವು. ಕೊಡು. ಆಹಾ, ಎಷ್ಟು ಬೇಗ ರೆಡಿ ಮಾಡ್ಬಿಟ್ರಿ. ಎಲ್ಲ ನೋಡಿ ಬಿಸಿ ಬಿಸಿ ಹೊಗೆ ಬರ್ತಾ ಇದೆ, ಹಂಗೆ ಘಮ ಘಮ ಅಂತ ಇದೆ. ಏನಾಯ್ತು? ಮೂಳೆ ಪೀಸು ಹಲ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಸರ್. ಮೂಳೆ ಒಂದ್ ನಿಮಿಷ ಇದ್ದೇಳಿ. ಯಾಕೆ ಸರ್ ಹಿಡಿದ್ರಿ? ಬಡಿಸಿರೋದು ಮೊಸರನ್ನ ಮೂಳೆ ಎಲ್ಲಿಂದ ಬರ್ತಲ್ಲಿ? ಅದೇಪ್ಪ ಅದೇ ಕರ್ಬೇವಿನ ಸೊಪ್ಪು ಕಣೋದು, ಕರ್ಬೇವಿನ ಸೊಪ್ಪು. ಓಕೆ ಓಕೆ. ಇದ್ಯಾಕೆ ತಂಗಿ ಹೊಡೆದೆ ಮತ್ತೆ? ನಾನ್ ಮೊಸರನ್ನಕ್ಕೆ ಒಗ್ಗರಣೆನೆ ಹಾಕಿಲ್ಲ. ಕರಿಬೇವಿನ ಸೊಪ್ಪು ಎಲ್ಲಿಂದ ಬಂದ್ಬಿಡುತ್ತೆ? ಕೂತ್ಕೊಳ್ಳಿ. ನಾಯಿ ಇಲ್ಲ. ಅದಕ್ಕೆ ನನ್ನ ಪಕ್ಕದಲ್ಲಿ ಚಿತ್ರಾನ್ನ ಇತ್ತಲ್ಲ, ಅದನ್ನ ಹಾಕಾಗ್ಬಿಟ್ಟೆ. ಸಖತ್ತಾಗದೆ ಚಿತ್ರಾನ್ನ ಬಹಳ ಚೆನ್ನಾಗಿದೆ. ಮತ್ತೆ ಕಡ್ಲೆ ಬೀಜ ಕುರುಮ್ ಅಂತ ಸಿಗ್ತಾ ಇದೆ ಕಣ. ನಿನಗೆ ಹಾಕಿರೋದು ಬಿರಿಯಾನಿ ಇಲ್ಲಿ ಕಡಲೆ ಬೀಜ ಅಲ್ಲಿಂದ ಬರ್ತದ? ಅಲ್ಲಪ್ಪ, ನೀನೇ ಆಗ್ಲೇ ಮೊಸರನ್ನ ಅಂದಲ್ಲೋ. ಮೊಸರನ್ನ ಇವನ್ ವೆಜಿಟೇರಿಯನ್, ನೀನ್ ನಾನ್ ವೆಜಿಟೇರಿಯನ್. ನಿನಗೆ ಬಿರಿಯಾನಿ ಬಡಿಸಿದೀವಿ. ನನಗೆ ಬಿರಿಯಾನಿ ಯಾಕೋ
ಯಾಕೋ ಊಟ ಸಾಕು ಅನ್ಸ್ತಾ ಇದೆ. ಒಂದ್ ಸ್ವಲ್ಪ ನೀರ್ ಕೊಡ್ತೀರಾ? ಕೊಟ್ಟೆ ತಗೊಳ್ರಿ, ನೀರ್ ಬಡಿಸ್ರಿ. ಹಾಕುವ ಇದೇ ಪಕ್ಕ ನೋಡಿ. ಲೋಟ ಸರಿ ಇಟ್ಕೊಳಕ್ ಗುಗ್ಗು. ಸರಿಗಿರೋ ಲೋಟ ನೀನ್ ಯಾಕೆ ಉಲ್ಟಾ ಇಟ್ಕೊಂಡೆ? ಇದೇ ತಂಗ್ಯವ ನೀರೆಲ್ಲ ಚಲೋಯ್ತು. ಹಾಕಿರೋದು ಒಂದ್ ತೊಟ್ಕ ನೀರು, ಅದನ್ನೇನ್ ಲೀಟರ್ ಗಟ್ಲೆ ಕುಡಿತಾ ಇದೆಯಲ್ಲ. ಫಸ್ಟ್ ಇಲ್ಲಿಂದ ಕಾಳಚ್ಕೊಳ್ಳೋಣ ಕಣೋ. ಸರ್ ನಮ್ ಬ್ಯಾಲೆನ್ಸ್ ಕೊಟ್ಬಿಟ್ರೆ ನಾವು ಹೊರಟೋಗ್ತೀವಿ ಸರ್. ಬ್ಯಾಲೆನ್ಸ್ ಅದಕ್ಕೇನಂತೆ? ಅಯ್ಯೋ ರಾಣಿ ಹೋಗಮ್ಮ, ಬೀರುಲಿ ದುಡ್ಡು ಇಟ್ಟಿದ್ದೀನಲ್ಲ ತಗೊಂಬ ಹೋಗಮ್ಮ. ವಾಟ್ ಇಸ್ ದಿಸ್ ರಾಣಿ? ಕೊಡ್ಬೇಕಾಗಿರೋದು 95,000. 500 rupees ಎಕ್ಸ್ಟ್ರಾ ಕೊಟ್ಟಿದ್ಯಾ ನೀನು? ಎಣಿಸ್ಕೊಡ್ಬೇಕು. ತಗೊಳ್ಳಿಪ್ಪ ಕ್ಯಾಶ್. ಸರ್ ಏನ್ ಸರ್ ಇದು? ಕ್ಯಾಶು. ಊಟ ತಿಂಡಿಲೇನೋ ಹಂಗ ಆಟ ಆಡಿಸ್ಬಿಟ್ರಿ. ಕ್ಯಾಶ್ ಅಲ್ಲೂ ಮೋಸನಾ? ನಿಮಗ್ ಕ್ರೆಡಿಟ್ ಕಾರ್ಡ್ ಗೊತ್ತಾ? ಗೊತ್ತು. ಅದ್ರಲ್ಲಿ ಕಾಸಿರುತ್ತಾ? ಇರುತ್ತೆ. ಆದ್ರೆ ಅದ್ ಕಾಣುತ್ತಾ? ಕಾಣಲ್ಲ. ಆದ್ರೆ ಇರೋದು ನಿಜ ತಾನೆ? ಇವಾಗ ನಾನು ನಿಮ್ಗೆ ಕ್ಯಾಶ್ ಕೊಟ್ವಿ, ನಿಮಗ್ ಕಾಣ್ತಿದ್ಯಾ? ಇಲ್ಲ. ಆದ್ರೆ ಕ್ಯಾಶ್ ಇದೆ ತಾನೆ? ಮುದ್ದೇಶ ಡಬ್ಬ ನನ್ ಮಗನೇ, ನೀವು ಬೇಡ, ನಿಮ್ ಸಾವಾಸನು ಬೇಡ. ಮೇಡಮ್ ನಿಮ್ ಬಿಲ್ ನಾನೇ ಕಟ್ಕೋತೀನಿ ಮೇಡಮ್, ನನ್ನ ಬಿಟ್ಬಿಡಿ. ಅಪ್ಪ ಊಟನೂ ಬೇಡ, ಏನು ಬೇಡ. ಮತ್ತೆ ಸಾ ಊಟ ಮಾಡ್ದೆ, ನೀನ್ ಎಳೆ ಅಡಿಕೆ ಕೊಡೋದೇ ಮರ್ತು ಬಿಟ್ನಲ್ಲೋ. ಅಯ್ಯಪ್ಪ, ನಿನ್ ತಾಂಬೂಲನು ಬೇಡ, ಎಲಡಿಕೆನೂ ಬೇಡ, ಏನು ಬೇಡ, ಎಲ್ಲ ನೀನೆ ತಿಂತ. ಮತ್ತೆ ನೀನು ಒಡೆಯಕ್ ಗೊತ್ತಿ ಬೇಡ ನಿನ್ ಸಾವೋದನೆ ಬಿಡು. ನಾಯಿ ಮರಿ ತುಳಿದ್ರೆ ನೀವನ್ನೇನೋ ಅನ್ಕೊಂಡ್ಬಿಟ್ಟಿದಾರ. ಏನ್ ಕ್ಲೇವರ್ ರೀ ನೀವು, ಏನ್ ತಲೆ ಅದು. ಇದೇ ಖುಷಿಲಿ ನನ್ಗೆ ನಿಮ್ಗೊಂದ್ ಮುತ್ ಕೊಡೋಣ ಅಂತ ಅನಿಸ್ತಾ ಇದೆ. ವಾಪಸ್ ಕೊಡು, ಆಗಿದಾಗ್ಲಿ ಕೊಡ. ಕಣ್ ಮುಚ್ಕೊಂಡ್ರ ಕೊಡ, ಸರಿಯಾಗಿ ಕೊಡ. ಈಗ ಕೊಟ್ಟಲ್ರಿ. ಎಲ್ ಕೊಟ್ಟೆ? ಇಲ್ಲಿ ಬಂತಾನೆ ಕೊಡ್ಬೇಕಾಗಿರೋದು ರೀ. ಕ್ರೆಡಿಟ್ ಕಾರ್ಡ್ ಅವ್ರಿಗೆ ಹೇಗ್ ಕಾಸ್ ಕೊಟ್ರೋ ನಿಮ್ಗೂ ಹಾಗೆ ಮುತ್ ಕೊಟ್ಟಿದ್ದು. ನನಗೆ ಉಲ್ಟಾ ಹೊಡಿತ್ಯಾ? ನೆಕ್ಸ್ಟ್ ಟೈಮ್ ಈ ತರ ಏನಾದ್ರು ಕಿರಿಕ್ ಮಾಡ್ಕೊಂಡ್ ಬಂದೆ ಹೆಂಗ್ ಬಿಡ್ತೀನಿ ಅಂದ್ರೆ ಕ್ರೆಡಿಟ್ ಕಾರ್ಡ್ ಅಲ್ಲ, ಆಧಾರ್ ಕಾರ್ಡ್ ಅಲ್ಲೂ ನಿನ್ನ ಹೆಸರು ಬರ್ಕೊಡ್ರ ಇಲ್ಲಿ.